ಮಹಿಳೆಯರು ಸ್ನಾನ ಮಾಡುವಾಗ ಸ್ನಾನದ ನೀರಿಗೆ ಈ ಒಂದೇ ಒಂದು ವಸ್ತುವನ್ನು ಬೆರೆಸಿ ತಲೆ ಸ್ನಾನ ಮಾಡಬೇಕು. ಆಗ ನೋಡಿ ಅದೃಷ್ಟ ಐಶ್ವರ್ಯ ಹುಕ್ಕಿ ಕುಲಾಯಿಸಿ ಬರುತ್ತದೆ. ಮನೆಯಲ್ಲಿ ಶಾಂತಿಯುತವಾದಂತಹ ವಾತಾವರಣ ಜೊತೆಗೆ ಶ್ರೀಮಂತಿಕೆ ಪ್ರಾಪ್ತಿಯಾಗುತ್ತದೆ. ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯಾಗುತ್ತಾರೆ. ಪರೀಕ್ಷೆ ಸಮಯದಲ್ಲಿ ಉನ್ನತ ಮಟ್ಟದ ಸ್ಥಾನವನ್ನು ಹೇರುತ್ತಾರೆ. ಯಾವ ಸೀಟ್ ಬೇಕೋ ಅದು ಖಂಡಿತವಾಗಿಯೂ ಸಿಗುತ್ತೆ. ಯಾವ ವಸ್ತುವನ್ನು ನೀರಿಗೆ ಬೆರೆಸಿ ತಲೆ ಸ್ನಾನ ಮಾಡಬೇಕು ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ. ಅವರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಹೆಣ್ಣು ಮಕ್ಕಳು ಶುಕ್ರವಾರ ಮಂಗಳವಾರ ತಲೆ ಸ್ನಾನ ಮಾಡಿದರೆ ಅದು ಪುಣ್ಯವಾದ ಪವಿತ್ರವಾದ ಕೆಲಸ, ಪರಿಶುದ್ಧವಾಗುತ್ತಾರೆ. ಆ ದಿನ ಸಾಕ್ಷಾತ್ ಮಹಾಲಕ್ಷ್ಮಿ ಕಳೆ ಕಣ್ಣ ಮುಂದೆ ಎದ್ದು ಕಾಣುವಂತೆ ಇರುತ್ತಾರೆ. ಅಂತಹ ಹೆಣ್ಣು ಮಕ್ಕಳು ಯಾವಾಗಲೂ ತಲೆ ಸ್ನಾನ ಮಾಡುವ ನೀರಿಗೆ ಈ ಒಂದೇ ಒಂದು ವಸ್ತು, ಅದು ಒಂದು ಕಸ್ತೂರಿಯ ಕಾಳು. ಈ ಕಸ್ತೂರಿ ತುಂಬಾ ಪವಿತ್ರವಾದದ್ದು, ಆರೋಗ್ಯವಂತ ವಸ್ತು. ಈ ಕಸ್ತೂರಿಯಲ್ಲಿ ಅಪಾರವಾದ ದೈವಶಕ್ತಿ ಅನುಗ್ರಹ ಪ್ರೇರಣೆಯ ಪೂಜೆಯನ್ನು ಮಾಡಿದ್ದಾರೆ. ಈ ಪೂಜಿಸಿ ಮಂತ್ರಿಸಿ ತಂತ್ರಿಸಿರ್ತಕ್ಕಂತಹ ಕಸ್ತೂರಿ ಬೀಜವನ್ನು ತೆಗೆದುಕೊಂಡು ಬಂದು ಸ್ನಾನ ಮಾಡುವ ನೀರಿಗೆ ಬೆರೆಸಿದರೆ ಸಾಕು, ದುಡ್ಡಿನ ಸುರಿಮಳೆ ಆಗುತ್ತದೆ. ಸಾಲದ ಒತ್ತಡದ ಸಮಸ್ಯೆಗಳು ತೀರುತ್ತದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತದೆ. ಇನ್ನು ಶಾಲಾ ಕಾಲೇಜಿಗೆ ಸೇರುವವರಿಗೆ ಇಷ್ಟ ಬಂದ ಹಾಗೆ ಅವರು ಬಯಸುವ ಸೀಟುಗಳು ಸಿಗುತ್ತದೆ. ಉದ್ಯೋಗದಲ್ಲಿ ಬಡ್ತಿ, ಉನ್ನತ ಸ್ಥಾನಕ್ಕೆ ಹೋಗುವುದು ಮತ್ತು ಆರ್ಥಿಕವಾಗಿ ಪ್ರಬಲಗೊಳ್ಳುವುದು ಇವೆಲ್ಲವೂ ಕೂಡ ಆಗುತ್ತದೆ. 28 ದೇವತೆಗಳ ಆಶೀರ್ವಾದ ಇರುವಂತಹ ಕಸ್ತೂರಿ ಬೀಜ ನಿಮ್ಮ ತಲೆಗೆ ಬಿತ್ತು ಅಂದರೆ ಖಂಡಿತ ಒಳ್ಳೆಯದಾಗುತ್ತೆ. ಪ್ರಮುಖವಾಗಿ ಸಾಲದ ಒತ್ತಡಗಳು, ಆರೋಗ್ಯವಂತ ಕುಟುಂಬವು ಮತ್ತು ಆರೋಗ್ಯವಂತರಾಗಿರಬೇಕು. ಕಾಯಿಲೆ ಇರುವವರು ಕೂಡ ಈ ಕಸ್ತೂರಿಯ ಬೀಜವನ್ನು ಹಾಕಿ ತಲೆ ಸ್ನಾನ ಮಾಡುವುದರಿಂದ ಸಕಲ ಕಾಯಿಲೆಗಳು ನಿವಾರಣೆ ಆಗುತ್ತದೆ. ಈ ಕಸ್ತೂರಿ ಬೀಜದಲ್ಲಿ 21 ದೇವತೆಗಳ ಮಂತ್ರಶಕ್ತಿ ಅಡಗಿರುತ್ತದೆ. ಇದನ್ನು ಇವತ್ತೇ ಈ ತಕ್ಷಣ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ ಅವರು ಕಸ್ತೂರಿ ಬೀಜಗಳನ್ನು ನಿಮಗೆ ನೀಡುತ್ತಾರೆ. ತುಂಬನೇ ಒಳ್ಳೆಯದಾಗುತ್ತೆ.